ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ದೇವರು ಅಮೋಘ ಹಾಗೂ ಅದೃಷ್ಟ ವರಗಳನ್ನು ನೀಡಿದ್ದಾನೆ. ಹಾಗಾದರೆ ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಭಯಂಕರವಾದಂತಹ ವರಗಳು ಯಾವುವು ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ದೇವರನ್ನು ನಂಬುವುದಾದರೆ ದೇವರಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ವೃಷಭ ರಾಶಿಯವರಿಗೆ ವರವಾಗಿ ಆ ದೇವರು ಕೊಟ್ಟಿರುವಂತಹ ಮಂಗಳಕರವಾದ ವರಗಳು ಹಾಗೂ ಅದೃಷ್ಟ ಯೋಗಗಳು ಯಾವುದು ಎಂದು ನೋಡೋದಾದರೆ, ವೃಷಭ ರಾಶಿಯವರಿಗೆ ದೇವರು ಕೊಟ್ಟಂತಹ ವರ ಯಾವುದು ಅಂದರೆ ಯಾವಾಗಲೂ ಇವರ ಕೈಯಲ್ಲಿ ಕೆಲಸವಿರುತ್ತೆ. ಈ ರಾಶಿಯವರು ತಮ್ಮ ಕೈಯಲ್ಲಿ ಶಕ್ತಿ ಇರುವವರೆಗೂ ಸಹ ಪ್ರತಿದಿನ ಕೆಲಸವನ್ನ ಮಾಡುತ್ತಲೇ ಇರ್ತಾರೆ. ದಿನವಿಡೀ ಕೆಲಸವನ್ನ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿರುತ್ತದೆ. ಅಂದರೆ ವೃಷಭ ರಾಶಿಯವರು ಇವರ ಜೀವನ ಇರುವವರೆಗೂ ಸಹ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗದೆ ಬದುಕುತ್ತಾರೆ. ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಅಷ್ಟು ಸ್ವಾಭಿಮಾನಿಗಳು ಈ ವೃಷಭ ರಾಶಿಯವರು ಎಂದೇ ಹೇಳಬಹುದು. ಈ ರಾಶಿಯವರು ಇವರೇ ದುಡಿಯಬೇಕು, ಇವರೇ ತಿನ್ನಬೇಕು, ಈ ರೀತಿಯಾಗಿ ಬದುಕುವಂತಹ ಮನೋಭಾವದವರು. ಇವರು ಕೆಲಸವನ್ನ ಕಾಯಕವೇ ಕೈಲಾಸ ಎಂದು ನಂಬುವವರು. ಆದರೆ ಇವರು ಯಾರೊಬ್ಬರನ್ನ ನಂಬಿಕೊಂಡು ಜೀವನ ನಡೆಸುವುದಿಲ್ಲ. ಜೊತೆಗೆ ಯಾರೊಬ್ಬರಿಗೂ ಸಹ ಹೆದರಿಕೊಂಡು ಬಾಳುವುದಿಲ್ಲ. ಯಾರು ತಂದು ಕೊಡ್ತಾರೆ ಎಂದು ಕಾಯೋರಲ್ಲ. ಯಾವುದೋ ತಟ್ಟೆಯಲ್ಲಿರುವ ಅನ್ನವನ್ನ ಕಿತ್ತು ತಿನ್ನುವವರಲ್ಲ. ತಾನು ಬದುಕಬೇಕೆಂದು ಇನ್ನೊಬ್ಬರನ್ನ ತುಳಿಯುವವರಲ್ಲ. ಇವರು ಇನ್ನೊಬ್ಬರ ವಸ್ತುವಿಗೆ ಆಸೆಯನ್ನು ಪಡುವವರಲ್ಲ ಎನ್ನುವಂತಹ ಮನೋಭಾವದವರು ಈ ವೃಷಭ ರಾಶಿಯವರು. ಇವರು ಯಾವತ್ತೇ ಆಗಿರಲಿ ಇವರೇ ದುಡಿಯಬೇಕು, ಇವರೇ ತಿನ್ನಬೇಕು ಎನ್ನುವ ಹಠ ಇವರದ್ದು. ನಾನು ಸಾಯೋ ತನಕ ನಿಷ್ಠೆಯಾಗಿರಬೇಕು ಎಂದು ಯೋಚನೆ ಮಾಡುವವರು ಈ ವೃಷಭ ರಾಶಿಯವರು. ಈ ವೃಷಭ ರಾಶಿಯಲ್ಲಿ ಶ್ರೀಕೃಷ್ಣ, ಬ್ರಹ್ಮ, ಶನಿ ಮಹಾತ್ಮ ಹಾಗೂ ಯಮ ಇವರೆಲ್ಲರೂ ಸಹ ಇದೇ ರಾಶಿಯಲ್ಲಿ ಜನಿಸಿದವರೇ. ಹಾಗಾಗಿ ಈ ವೃಷಭ ರಾಶಿಯವರು ಅದೃಷ್ಟವಂತರು ಎಂದೇ ಹೇಳಬಹುದು. ಇನ್ನು ಇವರು ತುಂಬಾನೇ ಶಾಂತ ಸ್ವಭಾವದವರಾಗಿರುತ್ತಾರೆ. ಯಾರೇ ಆಗಿರಲಿ ಇವರೊಂದಿಗೆ ಮನಸ್ತಾಪ ಅಥವಾ ಜಗಳ ಮಾಡಲು ಬಂದರೂ ಸಹ ಇವರು ಅವರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ತುಂಬ ತಾಳ್ಮೆಯಿಂದ ಶಾಂತವಾಗಿರುತ್ತಾರೆ. ಒಂದು ಗಲಾಟೆ ಆಗಲಿ ಅಥವಾ ಜಗಳವೇ ಆಗಲಿ ಇವರು ಇಂತಹ ವಿಚಾರಗಳಿಗೆ ಹೋಗೋದೇ ಇಲ್ಲ. ಇಂತಹ ವಿಚಾರಗಳ ಹತ್ತಿರಕ್ಕೂ ಸಹ ಇವರು ಸುಳಿಯೋದೇ ಇಲ್ಲ. ಯಾರ ಸಹವಾಸಕ್ಕೂ ಹೋಗಲ್ಲ. ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ಇವರು ಯೋಚನೆ ಮಾಡಿಕೊಂಡು ಸುಮ್ಮನಾಗಿ ಬಿಡ್ತಾರೆ. ಈ ರೀತಿ ಸ್ವಭಾವ ವೃಷಭ ರಾಶಿಯವರದ್ದು. ಇವರು ಯಾವುದೇ ಕಾರಣಕ್ಕೂ ಸಹ ದಿಢೀರಂತ ಕೋಪ ಮಾಡಿಕೊಳ್ಳಲ್ಲ. ಇದು ಇವರ ಪ್ಲಸ್ ಪಾಯಿಂಟ್ ಎಂದೇ ಹೇಳಬಹುದು. ದೇವರು ಯಾರಿಗೂ ಕೊಟ್ಟಿಲ್ಲದೆ ಇರುವಂತಹ ವರವನ್ನ ವೃಷಭ ರಾಶಿಯವರಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಡನ್ ಆಗಿ ಕೋಪ ಮಾಡಿಕೊಳ್ಳುವುದಿಲ್ಲ. ಬಹಳ ನಿಧಾನವಾಗಿ ತಾಳ್ಮೆಯಿಂದ ಕೂಡಿರುವಂತಹ ಸ್ವಭಾವ ಇವರದ್ದು. ಈ ವೃಷಭ ರಾಶಿಯವರು ತುಂಬಾನೇ ಸಹನೆಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ಇರುವ ಜೀವನದಲ್ಲಿ ಏನೇ ಬಂದರೂ ಸಹ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಒಂದು ವೇಳೆ ನಮಗೇನಾದರೂ ತೊಂದರೆ ಆಗ್ತಿದೆ ಎಂದು ಗೊತ್ತಾದರೆ ಸಾಕು, ನಾವೆಲ್ಲರೂ ತುಂಬಾನೇ ರಿಯಾಕ್ಟ್ ಮಾಡ್ತೀವಿ. ಆದರೆ ವೃಷಭ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ರಿಯಾಕ್ಟ್ ಮಾಡಲ್ಲ. ಸೈಲೆಂಟ್ ಆಗಿದ್ದು ಮೌನವಾಗಿ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಮೌನಂ ಸಮ್ಮತಿ ಲಕ್ಷಣಂ ಎಂದು ಹೇಳ್ತಾರಲ್ಲ, ಈ ಮಾತಿಗೆ ವೃಷಭ ರಾಶಿಯವರು ಕರೆಕ್ಟ್ ಆದ ರಾಶಿ ಎಂದೇ ಹೇಳಬಹುದು. ಇನ್ನು ವೃಷಭ ರಾಶಿಯವರು ನಿಮ್ಮ ಸಾಮರ್ಥ್ಯ ನಿಮಗೆ ತಿಳಿದಿರುವುದಿಲ್ಲ. ದುಡಿಯುವ ತಾಕತ್ತಿರುತ್ತೆ, ಆದರೂ ಸಹ ಅವರು ದುಡಿಯುವ ಮನಸ್ಸು ಮಾಡಿಲ್ಲ. ಇಂತಹ ಸ್ವಭಾವ ಇರುವವರು ಈ ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಅದೃಷ್ಟವೂ ಇದೆ, ಯೋಗವೂ ಇದೆ, ಸಾಮರ್ಥ್ಯವೂ ಇದೆ. ಆದರೆ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ನಿಮ್ಮ ಸಾಮರ್ಥ್ಯವನ್ನು ನೀವೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ರಾಶಿಯವರು ನನ್ನ ಕೈಯಲ್ಲಿ ಆಗುವುದಿಲ್ಲ ಇಷ್ಟೇ ಎಂದು ತಿಳಿದು ತನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನ ಮಾಡಿಬಿಟ್ಟು ಅರ್ಧಕ್ಕೆ ಬಿಟ್ಟು ಸುಮ್ಮನಾಗಿ ಬಿಡ್ತಾರೆ. ಇವರು ಯಾವುದೇ ಕೆಲಸಗಳಿಗೂ ಮುನ್ನುಗ್ಗಲ್ಲ, ಇಲ್ಲವೇ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳಲ್ಲ. ಹಾಗಾಗಿ ವೃಷಭ ರಾಶಿಯವರೇನಾದರೂ ಈ ವಿಡಿಯೋನ ನೋಡಿದರೆ ಮೊದಲು ನೀವು ಯಾವುದಾದರೂ ಕೆಲಸಗಳನ್ನು ಮಾಡಲು ಸ್ವಲ್ಪ ಹಿಂದೆಟು ಹಾಕುವುದನ್ನು ತಪ್ಪಿಸಬೇಕು. ಇನ್ನು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ನೀವೇ ಹಿನ್ನಡೆ ಆಗ್ತೀರಾ. ಮೊದಲೇ ಹೇಳಿದಂತೆ ನಿಮಗೆ ಸಂಪಾದನೆ ಮಾಡುವಂತಹ ಯೋಗನೂ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಆದರೆ ನೀವೇ ನಿಮ್ಮ ಕೈಯಿಂದ ಕೆಲಸವನ್ನು ಹಾಳು ಮಾಡಿಕೊಳ್ತೀರಾ. ನನ್ನಿಂದ ಕೆಲಸ ಆಗೋದಿಲ್ಲವೆಂದು ತಿಳಿದು ಸುಮ್ಮನಾಗಿ ಬಿಡ್ತೀರಾ. ಅದಕ್ಕಾಗಿ ಮೊದಲು ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಸಾಮರ್ಥ್ಯವನ್ನು ನೀವೇ ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಜೀವನ ತುಂಬ ಅತ್ಯುತ್ತಮವಾಗಿರುತ್ತೆ. ನೀವು ಒಂದೇ ಕೆಲಸವನ್ನು ಬಹಳ ದಿನಗಳಿಂದ ನಿಧಾನವಾಗಿ ಮಾಡ್ತಾ ಇರ್ತೀರಾ. ಆದರೆ ಆ ಕೆಲಸವನ್ನು ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸುತ್ತೀರಾ.
ವೃಷಭ ರಾಶಿಯವರು, ನೀವು ಒಂದು ಕೆಲಸ ಮಾಡಬೇಕು ಅಂತ ಅಂದುಕೊಂಡ್ರೆ ಆ ಕೆಲಸವನ್ನ ತುಂಬಾ ನಿಧಾನವಾಗಿ ಮಾಡ್ತೀರಾ. ಆದರೆ ಆ ಕೆಲಸ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ನಿಧಾನವೇ ಪ್ರಧಾನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನೀವು ನಿಧಾನಕ್ಕೆ ಮಾಡಿದರೂ ಸಹ ಅದನ್ನು ಪರ್ಫೆಕ್ಟ್ ಆಗಿ ಮಾಡುತ್ತೀರಾ. ಈ ರಾಶಿಯವರಿಗೆ ತಾಳ್ಮೆ ಅನ್ನೋದು ತುಂಬಾನೇ ಇರುತ್ತೆ, ಹುಟ್ಟಿನಿಂದಲೇ ಬಂದಿರುತ್ತೆ. ಇವರು ಯಾವುದೇ ಕಾರಣಕ್ಕೂ ರೂಢಾಗಿ ರ್ಯಾಶ್ ಆಗಿ ನಡೆದುಕೊಳ್ಳುವುದಿಲ್ಲ. ತುಂಬಾನೇ ಸೈಲೆಂಟ್ ಆಗಿ ಮೃದುವಾಗಿರುವಂತಹ ಮನಸ್ಸು ಇವರದ್ದು. ವೃಷಭ ರಾಶಿಯವರಿಗೆ ನಿಮಗೆ ಚಂದ್ರನು ಉತ್ತಮ ಸ್ಥಾನದಲ್ಲಿರುತ್ತಾನೆ. ಹಾಗಾಗಿ ಇವರು ತುಂಬಾನೇ ಖುಷಿಯಾಗಿಯೇ ಇರುತ್ತಾರೆ. ಜೊತೆಗೆ ದುಃಖವೂ ಸಹ ಜಾಸ್ತಿ ಇರುತ್ತೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರುತ್ತಾನೆ. ಹಾಗಾಗಿ ಇವರು ಅಲಂಕಾರ ಮಾಡುವುದರಲ್ಲಿ ಹೆಚ್ಚು ಗಮನ ಕೊಡುತ್ತಾರೆ. ಜೊತೆಗೆ ಅಲಂಕಾರ ಪ್ರಿಯರಾಗಿರುತ್ತಾರೆ. ಚಂದ್ರನು ವೃಷಭ ರಾಶಿಯಲ್ಲಿ ಯಥೇಚ್ಛವಾಗಿ ಇರುವುದರಿಂದ ಚಂದ್ರನು 15 ದಿನಗಳವರೆಗೆ ತುಂಬಾನೇ ಸುಂದರವಾಗಿರ್ತಾನೆ. ಇನ್ನು ಉಳಿದಂತಹ 15 ದಿನಗಳ ಕಾಲ ಮಂಕಾಗ್ತಾನಲ್ಲ, ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ 15 ದಿನ ತುಂಬಾ ಖುಷಿಯಾಗಿ ಇರ್ತೀರಾ. ಇನ್ನು 15 ದಿನ ನೀವು ಸೈಲೆಂಟ್ ಆಗಿಬಿಡ್ತೀರಾ, ಏನು ಮಾಡಲಾಗದೆ ಸುಮ್ಮನಾಗಿ ಬಿಡ್ತೀರಾ. ನಿಮ್ಮ ಜೀವನದಲ್ಲಿ ತುಂಬಾನೇ ದುಃಖ ಬಂದು ಬಿಟ್ಟಿರುತ್ತೆ. ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ತುಂಬಾ ಸುಂದರವಾಗಿ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಅಂತ ಮೇಕಪ್ ಮಾಡಿಕೊಳ್ಳಬೇಕೆಂದು ತುಂಬಾ ಆಸೆ ಇರುತ್ತೆ. ಮೇಕಪ್ ವಸ್ತುಗಳಿಗೆ ತುಂಬಾ ಹಣವನ್ನ ಖರ್ಚು ಮಾಡ್ತೀರಾ. ಈ ರೀತಿ ಯೋಚನೆ ಮಾಡುವವರು ವೃಷಭ ರಾಶಿಯವರು. ಹಾಗಾಗಿ ಹೆಚ್ಚು ಕಲೆಗಾರರು ವೃಷಭ ರಾಶಿಯವರೇ ಅಂತ ಹೇಳಬಹುದು. ಹಲವಾರು ವಿಚಾರಗಳನ್ನ ಭೇದಿಸುವಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ. ಇವರು ತುಂಬಾನೇ ಕಲೆಗಾರರು ಹೇಗಿರ್ತಾರೆ ಅಂತ ನೋಡಬೇಕು ಅಂದ್ರೆ ಹೆಚ್ಚಾಗಿ ವೃಷಭ ರಾಶಿಯವರನ್ನ ನೋಡಬಹುದು. ಇವರು ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವುದಿಲ್ಲ. ಇವರು ನೃತ್ಯ, ಸಂಗೀತ, ಪುಸ್ತಕ ಓದುವುದು, ಬರೆಯುವ ಕಲೆ, ಹೀಗೆ ನಾನಾ ರೀತಿಯ ಕಲೆಗಳನ್ನು ಕಲಿತುಕೊಂಡಿರುತ್ತಾರೆ. ಅಷ್ಟೇ ಅಲ್ಲ, ಇವರಿಗೆ ಕಲೆ ಅನ್ನೋದು ಹುಟ್ಟಿದಾಗಿನಿಂದಲೇ ಬಂದು ಬಿಟ್ಟಿರುತ್ತೆ. ಹಾಗಾಗಿ ಈ ರಾಶಿಯವರನ್ನ ಕಲೆಗಾರರು ಎಂದೇ ಹೇಳಬಹುದು. ಇನ್ನು ವೃಷಭ ರಾಶಿಯವರು ಅನೇಕ ವಿಚಾರಗಳನ್ನು ಭೇದಿಸುವುದರಲ್ಲಿ ಎತ್ತಿದ ಕೈ ಎಂದು ಹೇಳಬಹುದು. ಯಾವುದೇ ವಿಷಯಗಳನ್ನು ಮನಸ್ಸಿಟ್ಟು ಬೇಗ ಕಲಿದುಕೊಳ್ಳುತ್ತಾರೆ. ಯಾವುದೇ ವಿಷಯವಾಗಿರಲಿ, ಯಾವುದೇ ವಿಚಾರವಾಗಿರಲಿ ಅದರ ಬಗ್ಗೆ ತುಂಬಾ ಸರ್ಚ್ ಮಾಡ್ತಾರೆ. ಜೊತೆಗೆ ಆ ವಿಚಾರವನ್ನ ಆದಷ್ಟು ಬೇಗ ತಿಳಿದುಕೊಳ್ತಾರೆ. ಈ ರೀತಿಯ ಸ್ವಭಾವದವರು ವೃಷಭ ರಾಶಿಯವರು. ಇವರು ಪ್ರೀತಿಯ ವಿಚಾರದಲ್ಲಿ ಬಹಳನೇ ನಿರೀಕ್ಷೆ ಇಟ್ಟಿರುತ್ತಾರೆ. ಇವರು ಯಾರನ್ನು ಸಹ ಅಷ್ಟು ಬೇಗ ಪ್ರೀತಿ ಮಾಡೋದಿಲ್ಲ. ಒಂದು ವೇಳೆ ಲವ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ. ಈಗ ಗಂಡ ಹೆಂಡತಿಯರಲ್ಲಿ ಹೆಂಡತಿ ವೃಷಭ ರಾಶಿಯವರಾಗಿದ್ದಲ್ಲಿ ಗಂಡನಿಂದ ಜಾಸ್ತಿ ಪ್ರೀತಿಯನ್ನ ಬಯಸುತ್ತಾರೆ. ವೃಷಭ ರಾಶಿಯ ಮಕ್ಕಳಿದ್ದರೆ ತಂದೆ ತಾಯಿಯನ್ನ ಬಹಳ ಗೌರವದಿಂದ ಕಾಣುತ್ತಾರೆ. ಹಾಗೆ ತಂದೆ ತಾಯಿಯ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ವೃಷಭ ರಾಶಿಯ ಗಂಡಸರು ಅವರ ತಾಯಿ, ಹೆಂಡತಿ ಮತ್ತು ಮಕ್ಕಳು ಇವರೆಲ್ಲರಿಂದಲೂ ಸಹ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ವೃಷಭ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳಬಹುದು. ಇವರು ಕುಟುಂಬದವರನ್ನ ಬಹಳ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ತಾರೆ. ಮನೆ ಸದಸ್ಯರಿಂದ ಎಲ್ಲರ ಪ್ರೀತಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ವೃಷಭ ರಾಶಿಯವರು ಹೇಗೆ ಅಂದ್ರೆ, ಮನೆ ಸದಸ್ಯರೆಲ್ಲರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ, ಹಾಗೆ ನನ್ನ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟುಕೊಂಡಿರುತ್ತಾರೆ. ಹಾಗಾಗಿ ನಾನು ಸಹ ಅವರನ್ನ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎನ್ನುವಂತಹ ಹೃದಯವುಳ್ಳವರು. ವೃಷಭ ರಾಶಿಯವರಿಗೆ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಅವರ ಕುಟುಂಬದಲ್ಲಿ ಕಲಹಗಳು ಅನ್ನೋದೇ ಇರುವುದಿಲ್ಲ. ಹಾಗಾಗಿ ಇವರ ಕುಟುಂಬದಲ್ಲಿ ಜಗಳ ಬರೋದಿಲ್ಲ. ಇವರು ತಮ್ಮ ಕುಟುಂಬವನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಬೇರೆಯೊಬ್ಬರ ಮುಂದೆ ಇವರ ಕುಟುಂಬವನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಇನ್ನು ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸುವುದರಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು. ಇವರು ಬಹಳ ಕಂಜೂಸ್ ಅಂತಾನೆ ಹೇಳಬಹುದು. ಇವರು ಬಹಳ ಕಡಿಮೆ ಖರ್ಚು ಮಾಡ್ತಾರೆ. ಅದು ತುಂಬಾ ಖರ್ಚು ಮಾಡಬೇಕಾದ ಸಮಯದಲ್ಲಿ ತುಂಬಾ ಖರ್ಚು ಮಾಡಿಬಿಡ್ತಾರೆ. ಇಂತಹ ಮನಸ್ಸುಳ್ಳವರು, ಸ್ವಭಾವದವರು ವೃಷಭ ರಾಶಿಯವರು. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇವೆಲ್ಲವೂ ನಡೀತಾ ಇದ್ರೆ ಅಥವಾ ನಡೆದಿದ್ದರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ.